ಮಾದರ ಚೆನ್ನೈ ಸ್ವಾಮೀಜಿ, ಇವತ್ತಿನ ಕಾಲದ ಸಾಮಾನ್ಯ ದಲಿತ ಯುವಕನ ದೃಷ್ಟಿಕೋನದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವನ ಮನಸ್ಸಿನಲ್ಲಿ ಒಂದು ಬೇಜಾರಿದೆ, ಒಂದು ಫ್ರಸ್ಟ್ರೇಷನ್ ಇದೆ. ಆತನ ಹಿಂದಿನ ತಲೆಮಾರುಗಳನ್ನು ಈ ದೇಶದಲ್ಲಿ, ಈ ಸಂಸ್ಕೃತಿಯಲ್ಲಿ ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ. ಅಸ್ಪೃಶ್ಯತೆಯನ್ನು ಅನುಭವಿಸಿದ್ದಾರೆ. ಮನುಷ್ಯರ ಥರನೇ ಟ್ರೀಟ್ ಮಾಡಿಲ್ಲ. ಅದಕ್ಕೆ ಕಾರಣವಾದಂಥದ್ದು ಇಲ್ಲಿನ ವರ್ಣ ವ್ಯವಸ್ಥೆ, ಇಲ್ಲಿನ ಜಾತಿ ಪದ್ಧತಿ. ಅದು ಎಲ್ಲದರಿಂದ ಹೊರಗೆ ಬರಬೇಕು ಅನ್ನುವಂಥದ್ದು ಒಂದು ಆತನ ಉದ್ದೇಶ. ಆದರೆ ಅದ್ರ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನೋ ಉದ್ದೇಶನೂ ಇರಬಹುದು. ಅದು ತಪ್ಪು ಅಂತ ನಾನು ಹೇಳಲಾರೆ. ಅನುಭವಿಸಿದಾನೆ ರೀ, ಅವನಿಗೆ ಆಕ್ರೋಶ ಇರುತ್ತೆ. ಹೌದೌದು. ಆತ ಯೋಚನೆ ಮಾಡಬೇಕಾದ ದೃಷ್ಟಿಕೋನ ಏನು ನಿಮ್ಮ ಪ್ರಕಾರ? ಅವನು ಯೋಚನೆ ಮಾಡ್ತಿರೋದು ಸರಿನೇ, ಅನುಭವಿಸಿರೋದು ಸರಿ ಇದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಮಾರ್ಗೋಪಾಯಗಳನ್ನು ಕಂಡುಕೊಂಡು ಅದನ್ನು ಮೀರಿ ಬೆಳೆಯುವಂಥ ಮಾರ್ಗದರ್ಶನವನ್ನು ನಮ್ಮ ಹುಡುಗರಿಗೆ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹೌದು. ಹಿಂದಿನ ಕಾಲದಲ್ಲಿದ್ದಂಥ ಕರ್ಮಠರು ಇವತ್ತು ಇದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಇವತ್ತು ಅದರ ಪ್ರಮಾಣ ಬಹುತೇಕ ಕಡಿಮೆನೂ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಅದನ್ನು ಮೀರಿ ಬೆಳೆದಂಥ ಸಂದರ್ಭದಲ್ಲಿ ಯಾರು ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ಯಾರು ನಮ್ಮನ್ನು ಅಗೌರವ ಮಾಡಿದ್ದಾರೆ, ಅವರೇ ನಮ್ಮನ್ನು ಗೌರವದಿಂದ ಕಾಣುವಂಥ ಸಂದರ್ಭಕ್ಕೆ ನಾವು ಮುಂದಾಗಬೇಕನ್ನುವಂಥ ಒಂದು ಅಚಲ ವಿಶ್ವಾಸವನ್ನು ನಾವು ಗಳಿಸ್ಕೊಳ್ಬೇಕನ್ನುವಂಥ ಜವಾಬ್ದಾರಿ ನಾವು ಇಟ್ಕೊಂಡು ಮುಂದೆ ಸಾಗಬೇಕನ್ನುವಂಥ ಒಂದು ಕಲ್ಪನೆ ನಂದು. ಇಂದಿನ ಸೇಡನ್ನು ಸೇಡುಗಳಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋದರೆ ನನ್ನ ಮುಂದಿನ ಗುರಿ ತಲುಪುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಎಲ್ಲೋ ಒಂದು ಕಡೆ ಅಡಚಣೆ ಆಗುತ್ತೆ. ಓಕೆ. ಆ ಮುಂದಿನ ಗುರಿಯನ್ನು ಮುಟ್ಟಬೇಕಾದ್ರೆ ಹಿಂದಿನ ಕಹಿ ಘಟನೆಯನ್ನು ನೆನಪಿಟ್ಕೊಂಡು ನಾವು ಮುಂದೆ ಸಾಗಬೇಕು. ರಾಜಕೀಯ ಅಧಿಕಾರ ಅದಕ್ಕೆ ಪರಿಹಾರ ಕೊಡುತ್ತಾ? ದಲಿತ ಅದು ಒಂದೇ ಆಗೋದಿಲ್ಲ. ಸಾಮಾಜಿಕವಾಗಿರುವಂಥ ಮುಖ್ಯವಾಹಿನಿಗೆ ಬರುವಂಥ ನಿಟ್ಟಿನ ಚಿಂತನೆಗಳು ಕೂಡ ಭಾಳ ಅಗತ್ಯ. ರಾಜಕೀಯ ಪರಿಸ್ಥಿತಿಗಳು ಅದು ಕ್ಷಣ ಮಾತ್ರ. ಓಕೆ. 1-5 ವರ್ಷ ಒಬ್ಬ ಮಂತ್ರಿ ಆಗ್ಬೋದು, ಒಂದು ಮುಖ್ಯಮಂತ್ರಿ ಆಗ್ಬೋದು. ಅದರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಸಂಪೂರ್ಣ ಪರಿಹಾರ ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಅದು ಸಾಂಕೇತಿಕ, ಒಂದು ಆರ್ಥಿಕ ವ್ಯವಸ್ಥೆ ಅಷ್ಟೇ. ಓಕೆ. ಆದರೆ ಮುಖ್ಯವಾಹಿನಿಯಲ್ಲಿ ನಾವು ಬರಬೇಕಾದ್ರೆ ನಮಗೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಮತ್ತು ಮಾನಸಿಕವಾಗಿ ನಾವು ಹೇಗೆ ಬದಲಾಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅಂದರೆ ಈಗ ದಲಿತ ಮುಖ್ಯಮಂತ್ರಿಯ ಕೂಗಿದೆ, ಅದ್ರ ಬಗ್ಗೆ ತಾವೇನು ಬಹಳ ವೋಕಲಾಗಿ ಸಹಜವಾಗಿ ನಾವು ಇಷ್ಟು ವರ್ಷಗಳ ಕಾಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 75 ವರ್ಷಗಳ ಕಾಲ ನಾವು ಮಂತ್ರಿಗಳು ಆಗಿರುವಂಥ ಸಂದರ್ಭ ಭಾಳ ಕಡಿಮೆ. ಯಾಕೆ ನಮಗೆ ಸಂವಿಧಾನಬದ್ಧವಾಗಿ ನಾವು ಕೂಡ ಆ ಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಅಚಲವಾಗಿರುವಂಥ ಬೇಡಿಕೆ ನಮ್ಮದಿದೆ. ಆ ಬೇಡಿಕೆಯನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಆಗುವಂಥದ್ದು ಆಗದೇ ಇರುವಂಥದ್ದು ನಮಗೆ ಗೊತ್ತಿದೆ ಸತ್ಯ ಏನು ಅಂಥೇಳಿ. ಆದರೆ ಅದು ಗೊತ್ತಿದ್ದರೂ ಕೂಡ ಕನಿಷ್ಠ ನಾವು ನಮ್ಮ ಹಕ್ಕೊತ್ತಾಯವನ್ನು ಕೂಡ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆಯಲ್ಲಿ ನಾವು ಪಡೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರನೇ ನಾವು ದಲಿತ ಮುಖ್ಯಮಂತ್ರಿನೂ ಬೇಕು ಅಂತ ಹೇಳ್ತೀವಿ, ಹಿಂದುಳಿದ ವರ್ಗದವರು ಆಗಬೇಕು ಅಂತ ಹೇಳ್ತೀವಿ. ಹಾಗಂತೇಳಿ ಬೇರೆ ವರ್ಗದವರು ಇಲ್ಲಿವರೆಗೂ ಆಗಿದ್ದಾರೆ, ಮುಂದೆ ಆಗಬಾರ್ದು ಅಂತ ನಾವು ಹೇಳೋದಿಲ್ಲ. ನಾವು ಒಮ್ಮೆ ಅದನ್ನು ಅನುಭವಿಸ್ಬೇಕು ಅನ್ನುವಂಥ ಒಂದು ಭಾವನೆ ನಮಗೂ ಇದೆ. ಆ ಕಾರಣಕ್ಕೆ ನಾವು ಕೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.